ಇದು ಸಿಎಂ ಸಿದ್ದು ಸರ್ಕಾರವನ್ನೇ ತಲೆ ಕೆಳಗೆ ಮಾಡಿದಂತಹ ಸ್ಟೋರಿ. ಜೊತೆಗೆ ಸುಪ್ರೀಂ ಕೋರ್ಟಿಗೂ ಕೂಡ ಇವತ್ತು ಸಾಕಷ್ಟು ಯಾಮಾರಿಸಲಿಕ್ಕೆ ಹೋಗಿ ತಗಲಾಕೊಂಡಿರುವಂತಹ ಸ್ಟೋರಿ ಇದು. ಸಿಎಂ ಸಿದ್ದು ಸರ್ಕಾರವನ್ನೇ ಬುರುಡೆ ಗ್ಯಾಂಗ್ ಯಾಮಾರಿಸಿದಂತೂ ಸತ್ಯ. ಇನ್ನು ಪವರ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ನ ಮತ್ತೊಂದು ಸ್ಫೋಟಕ ಸತ್ಯ ಈಗ ರಿವೀಲ್ ಆಗ್ತಾ ಇದೆ. ಸುಪ್ರೀಂನಲ್ಲಿ PIL ವಜಾ, ಬುರುಡೆ ಗ್ಯಾಂಗ್ PPP ಬಣ್ಣ ಈಗ ಬಯಲಾಗಿದೆ. PPP ಬಣ್ಣ ಬಯಲಾಗಿದೆ. ಏಪ್ರಿಲ್ 30ಕ್ಕೆ ಅರ್ಜಿ ಸಲ್ಲಿಕೆ, ಮೇ 5ನೇ ತಾರೀಕು PIL ಅನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡ್ತದೆ. ಏನಿದು PPP? ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಇದು ಸುಪ್ರೀಂ ಹಾಕಿರುವಂತಹ ಚೀಮಾರಿ. ಜೊತೆಗೆ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಮತ್ತೊಂದು P ಇದೆ, ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಕೂಡ. ಬುರುಡೆ ಗ್ಯಾಂಗಿಗೆ ತಪರಾಕಿಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಆದರೂ ಕೂಡ SPಗೆ ದೂರನ್ನ ಸಲ್ಲಿಸಿ ಧರ್ಮದ್ರೋಹಿಗಳು ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರದ ಕಣ್ಣಿಗೆ ಮಣ್ಣೇರ್ಚಿದ್ದೂ ಅಲ್ಲದೆ ನ್ಯಾಯಾಂಗ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಿಕ್ಕೆ ಹೊರಟಿತ್ತು ಈ ಗ್ಯಾಂಗ್. ಆದರೆ ಪವರ್ ಟಿವಿಯಲ್ಲಿ ಬುರುಡೆ ಗ್ಯಾಂಗ್ನ ಕಳ್ಳಾಟದ ದಾಖಲೆ ಈಗ ಸ್ಫೋಟ ಆಗ್ತಾನೆ ಇದೆ. ಸುಪ್ರೀಂ ಆದೇಶವನ್ನು ಮುಚ್ಚಿಟ್ಟು SPಗೆ ದೂರನ್ನ ನೀಡಿತ್ತು ಈ ಬುರುಡೆ ಗ್ಯಾಂಗ್. ಅವತ್ತೇ ಚಿನ್ನಯ್ಯ ಆ್ಯಂಡ್ ಗ್ಯಾಂಗಿಗೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು. ಅಂದರೆ ಏನಂತ ಚೀಮಾರಿ ಹಾಕಿತ್ತು? SIT ರಚನೆ ಮಾಡುವಂತೆ ಸುಪ್ರೀಂಗೆ PIL ಅನ್ನು ಸಲ್ಲಿಸಿತ್ತಲ್ಲ ಬುರುಡೆ ಗ್ಯಾಂಗು. ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ. ಇದರಲ್ಲಿ ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ, ಈ ಅರ್ಜಿಯಲ್ಲಿ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ, ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ, ಜೊತೆಗೆ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಕಾಣಿಸ್ತಾ ಇದೆ ಅಂತ ಸುಪ್ರೀಂ ಕೋರ್ಟು ಈ ಗ್ಯಾಂಗಿಗೆ ಚೀಮಾರಿ ಹಾಕಿ ಚೀತು ಅಂತ ಉಗಿದು ಕಳಿಸಿತ್ತು. ನಿಮ್ಮಲ್ಲಿ ಯಾವುದೇ ರೀತಿಯಾದಂತಹ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ ಅಂತ ಸುಪ್ರೀಂ ಕೋರ್ಟು. ಅಂದರೆ ಇವತ್ತು ಇಡೀ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವ ನಿಟ್ಟಿನಲ್ಲಿ ಈ ಒಂದು ಗ್ಯಾಂಗ್ ಷಡ್ಯಂತ್ರವನ್ನು ಮಾಡಿತ್ತು. ಸಿದ್ದರಾಮಯ್ಯನವರ ಸರ್ಕಾರವನ್ನಂತೂ ಅಲ್ಲಿ ಯಾಮಾರಿಸಿಬಿಟ್ರು, ಕಣ್ಣಿಗೆ ಮಣ್ಣೆರ್ಚಿಬಿಟ್ರು. ಆಮೇಲೆ ಅನೇಕ ಭಕ್ತರ ಭಾವನೆಗೆ ಧಕ್ಕೆ ಉಂಟು ಮಾಡುವಂತಹ ನಿಟ್ಟಿನಲ್ಲೂ ಸಾಕಷ್ಟು ಕಸರತ್ತುಗಳನ್ನು ಮಾಡ್ತು ಈ ಟೀಮ್. ನೋಡಿ, ತಮ್ಮ ಹಿತಾಸಕ್ತಿಗೋಸ್ಕರ, ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ, ಹಣ ಮಾಡಲಿಕ್ಕೋಸ್ಕರ ಏನೇನೆಲ್ಲ ಕಸರತ್ತುಗಳನ್ನು ಮಾಡಿದರು. ಇಲ್ಲದೆ ಇರುವಂತಹ ಕ್ಯಾರೆಕ್ಟರ್ಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಇಡೀ ಈ ಒಂದು ಸ್ಟೋರಿಯಲ್ಲಿ ಅನನ್ಯ ಭಟ್ ಅನ್ನುವಂಥ ಕ್ಯಾರೆಕ್ಟರೇ ಇಲ್ಲ. ಎಸಿನ ಹಾಸನದಿಂದ ಶಿವಪ್ಪ ಅಂತ ಕರೆ ಮಾಡಿದ್ದಾರೆ. ಶಿವಪ್ಪ ಅವರೇ ನಮಸ್ಕಾರ. ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ಈಗ ಮುಖವಾಡ ಕಳಚಿಬಿಟ್ಟಿದೆ ಸುಪ್ರೀಂ ಕೋರ್ಟ್, ಏನಂತೀರಾ? ಎಸ್, ಶಿವಪ್ಪ ಅವರು ಸಂಪರ್ಕಕ್ಕೆ ಬಂದಿದ್ದರು. ಧರ್ಮಸ್ಥಳದ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ, ಭಕ್ತರ ಭಾವನೆಗಳಿಗೆ, ಭಕ್ತರ ನಂಬಿಕೆಗಳಿಗೆ ದ್ರೋಹ ಮಾಡುವಂತಹ ಈ ಗ್ಯಾಂಗ್ ಈಗ ಸುಪ್ರೀಂ ಕೋರ್ಟ್ ಕೂಡ ತಪಾರಕ್ಕೆ ಹಾಕಿದೆ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂದರೆ, ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ, ಇದರಲ್ಲಿ ಮನಿ ಮೇಕಿಂಗ್ ಇಂಟ್ರೆಸ್ಟ್ ಇದ್ದಂತೆ ಕಾಣಿಸ್ತಾ ಇದೆ, ಪೊಲಿಟಿಕಲ್ ಆ್ಯಂಗಲ್ ಇದ್ದಂತೆ ಕಾಣಿಸ್ತಾ ಇದೆ. ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತು. ಎಸ್, ಹಾಸನದಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ. ಆನಂದ್ ಅವರೇ, ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ವಿಚಾರಗಳು ತಮ್ಗೆ ಚೆನ್ನಾಗೇ ಗೊತ್ತಿದೆ. ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ, ತಾವೇನಂತೀರಾ? ಸರ್, ಇದು ಹೇಳ್ತಾ ಇದೀವಿ ಅಂದ್ರೆ, ಆ ತಿಮ್ಮರೋಡಿ ಇದನ್ನಲ್ಲ, ಫಸ್ಟ್ ಅವನ್ನ ಒದ್ದು ಒಳಗೆ ಹಾಕಿರಿ ಇಡೀ ಕರ್ನಾಟಕಕ್ಕೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ ತಿಮ್ಮರೋಡಿ, ಆ ಮಟ್ಟಣ್ಣ, ಅವ್ನ ಯಾರ ಜಯಂತ್ ನೋಡಿ, ಅವನ್ನೆಲ್ಲ ಆ ಕಿತ್ತೋದ್ ನನ್ನ ಮಕ್ಕಳನ್ನೆಲ್ಲ ತಗೊಂಡೋಗಿ ಒದ್ದು ಒಳಗೆ ಹಾಕ್ಬೇಕು ಫಸ್ಟ್. ಓಕೆ, ಅವಾಗ್ಲೇ ಸರಿಯಾಗೋದು. ನಮ್ ಹಿಂದೂಗಳಿಗೆ ಇಲ್ಲದ ಧಕ್ಕೆ ತರ್ತಾರೆ ಅವರು. ಅವನು ಆ ದುಡ್ಡಿಗೋಸ್ಕರ ಮಾಡ್ತಾ ಇರೋದು ಅವರು. ಕರೆಕ್ಟ್ ಕರೆಕ್ಟ್. ನೋಡಿ, ಭಾರತದ ನ್ಯಾಯಾಂಗ ವ್ಯವಸ್ಥೆನ ಬುಡಮೇಲು ಮಾಡ್ಲಿಕ್ಕೆ ಹೊರಟಿದೆ ಗ್ಯಾಂಗ್. ಅವ್ರು ಇಡೀ ನ್ಯಾಯಾಂಗಕ್ಕಲ್ಲ, ನ್ಯಾಯಾಂಗ ತನಿಖೆನೇ ಕೆಡವೆ ಹಾಕ್ತಾ ಇರೋ ಅವರು. ಅದ್ರಲ್ಲೂ ಈ ನಮ್ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ DK ಶಿವಕುಮಾರ್ ಹೇಳಿದಂಗೆ ಅವ್ರು ಹೇಳಿದ್ರು ಷಡ್ಯಂತ್ರ ಐತೆ ಅಂತ. ಅವ್ರು ಹೇಳಿದ್ದು ಕರೆಕ್ಟ್ ಐತೆ. ಓಕೆ, ಇವ್ರು ಈ ಸಿದ್ದರಾಮಯ್ಯನವರು ಕರೆಕ್ಟ್ ಇದು ಮಾಡ್ಬಿಟ್ಟು ಇವ್ರನ್ನ ಫಸ್ಟ್ ಅವ್ರು 3 ಜನ ಒದ್ದು ಒಳಗೆ ಹಾಕಿರಿ ಎಲ್ಲ ಹಾಕಿ ಬರುತ್ತೆ. ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಸಾಕಷ್ಟು ನಂಬಿಕೆ ಇಟ್ಕೊಂಡಿರ್ತಾರೆ ಜನ. ನಂಬಿಕೆ ಮೇಲೆ ದ್ರೋಹ ಮಾಡ್ಲಿಕ್ಕೆ ಹೊರಟಿತ್ತು ಈ ಗ್ಯಾಂಗು. ಅಲ್ಲ ಸ್ವಾಮಿ, ಆ ಹೆಗಡೆ ಪಾಪ ಈಗ ಒಂದ್ ಬ್ಯಾಂಕಿಗೆ ಹೋಗಿ ನಾವು ಸಾಲ ತಗೋಬೇಕು ಅಂದ್ರೆ ಎಲ್ಲ ಕೊಡೋ ಹೊತ್ತಿಗೆ ನಮ್ಮ ಇಡೀ ಇದೇ ಸೌದೋಗುತ್ತೆ. ಅಂತವ್ರಿಗೆ ಏನು ಇಲ್ಲ, ಬರೀ ಒಂದು ಸೈನ್ ಹಾಕ್ಸ್ಕೊಂಡು ಅಷ್ಟು ಸಾಲ ಎಲ್ಲ ಕೊಡ್ತಾರೆ, ಅದು ಅಷ್ಟು ಕಮ್ಮಿ ಇದರಲ್ಲಿ. ಓಕೆ ಓಕೆ, ಧನ್ಯವಾದ ಆನಂದ್ ಅವರೇ, ಧನ್ಯವಾದ. ಎಸ್, ಮಹಾಲಕ್ಷ್ಮಿ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್, ಮಾರುತಿ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ. ಮಾರುತಿ ಅವರೇ ನಮಸ್ಕಾರ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಮುಖವಾಡ ಬಯಲಾಗಿದೆ, ಏನಂತೀರಾ? ಇದು ಹೇಳ್ತಾ ಮೇಲೆ ಅನ್ನಿಸ್ತದೆ. ಮಾತಾಡಿ ಮಾರುತಿ ಅವರೇ.
ನೀವು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಮಾರುತಿಯವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲ ಸರ್, ಹ್ಮ್ ಎಸ್, ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡಿ, ಕಳೆದ 2 ವರ್ಷದಿಂದನೂ ಕೂಡ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸತ್ಯ ದರ್ಶನವನ್ನು ಜನತೆ ಮುಂದೆ ಪವರ್ ಟಿವಿ ಇಡ್ತಾ ಇದೆ. ಆ ಸತ್ಯ ದರ್ಶನಕ್ಕೆ ಇಂಬು ಕೊಡುವಂತಹ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಇದರಲ್ಲಿ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತು, ಛೀಮಾರಿ ಹಾಕಿದೆ. ಅಂದರೆ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದ್ದಂತೆ ಕಾಣಿಸ್ತಾ ಇಲ್ಲ, ಇದರಲ್ಲಿ ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಇದ್ದಂತೆ ಕಾಣಿಸ್ತಾ ಇದೆ, ಪಬ್ಲಿಸಿಟಿಗೆ ನೀವು ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಇವತ್ತು ಬುರುಡೆ ಗ್ಯಾಂಗಿಗೆ ಛೀಮಾರಿ ಹಾಕಿದ್ರು ಕೂಡ ಆ ವಿಚಾರವನ್ನು ಮರೆಮಾಚಿ ನೋಡಿ SIT ರಚನೆ ಮಾಡಲಿಕ್ಕೆ ಮುಂದಾಗ್ತಾರೆ. ಮತ್ತು ನೋಡಿ, ಈ SIT ರಚನೆ ಮಾಡಲಿಕ್ಕೆ ಮುಂದಾಗೋದು ಯಾರು ಗೊತ್ತಾ? ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರೇ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ, ಒತ್ತಡ ಮಾಡ್ತಾರೆ. ಅಂದರೆ ಇಲ್ಲಿ ಎಷ್ಟು ಮಟ್ಟಿಗೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ ಅಂದರೆ, ಅದಾದಮೇಲೆ ಯೂಟ್ಯೂಬರ್ಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ಇಲ್ಲದೇ ಇರುವಂತಹ ಅನನ್ಯ ಭಟ್ ಸೃಷ್ಟಿ, ಮತ್ತು AI ಟೆಕ್ನಾಲಜಿ ಬಳಸ್ಕೊಂಡು ಯೂಟ್ಯೂಬರ್ ಸಮೀರ್ ಒಂದಿಷ್ಟು ದೊಡ್ಡ ಮಟ್ಟದಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಎಲ್ಲವೂ ಕೂಡ ನಡೀತದೆ. ಎಸ್, ಸುಭಾಷ್ ಅಂತ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ. ಸುಭಾಷ್ ಅವರೇ, ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಮುಖವಾಡ ಈಗ ಕಳಚಿ ಬಿದ್ದಿದೆ, ತಾವೇನಂತೀರಾ? ಸರ್, ಇವರು ದೇಶದ್ರೋಹಿಗಳು ಹಾಗೂ ಸಮಾಜ ದ್ರೋಹಿಗಳ್ರಿ. ಇವ್ರನ್ನ ಕಠಿಣ ಶಿಕ್ಷೆ ವಿಧಿಸಬೇಕು ಸರ್. ಜೀವಮಾನ ಪೂರ್ತಿ ಜೈಲಲ್ಲೇ ಕೊಡಬೇಕು, ಕಠಿಣ ಶಿಕ್ಷೆ ವಿಧಿಸಬೇಕು ಸರ್. ಓಕೆ. ಎಸ್, ಈಗ ಬಾಗಲಕೋಟೆಯಿಂದ ಹಿರೇಮಠ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ಹಿರೇಮಠ ಅವರೇ ನಮಸ್ಕಾರ. ಧರ್ಮಸ್ಥಳದ ಬುರುಡೆ ಗ್ಯಾಂಗಿಗೆ ಸುಪ್ರೀಂ ಕೋರ್ಟ್ ಈಗ ತಪಾರಕ್ಕೆ ತೆಗೆದುಕೊಂಡಿದೆ, ತಾವೇನಂತೀರಾ? ನಾರ್ತ್ ಕೇಂದ್ರದಲ್ಲಿ ಸುಮಾರು 10 ವರ್ಷದೊಳಗೆ ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಯಾವುದೇ ಎನ್ಕ್ವೈರಿ ಕೇಸ್ ಮಾಡಿದ್ರು ಅದರಲ್ಲಿ ಆಫೀಸರ್ ಮೇಲೆ ಪ್ಯಾರಲಲ್ ಎನ್ಕ್ವೈರಿ ಮಾಡ್ತಾ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡೋದು ಬಿಡ್ತಾರೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, IGP ಹೋಗ್ತಾರೆ. IGP ಫಾರ್ವರ್ಡ್ ಮಾಡಿದ್ರೆ ಗ್ರಾವಿಟಿ ಜಾಸ್ತಿ ಆಗ್ತದೆ ಅಂತ ತಿಳ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಗೃಹ ಮಂತ್ರಿಗಳು CM ಅದಕ್ಕೆ ಎನ್ಕ್ವೈರಿಗೆ ಆರ್ಡರ್ ಮಾಡಬಾರ್ದಾಗಿತ್ತು. ಇದು ಎನ್ಕ್ವೈರಿ ಆರ್ಡರ್ ಮಾಡಿದ್ದು ಬ್ಲಂಡರ್ ಮಿಸ್ಟೇಕ್ ಇದೆ, ಅದು ಅಂತ ನನ್ನ ಅಭಿಪ್ರಾಯ. ಇದು ಗೌರ್ಮೆಂಟ್ ಸರ್ಕಾರಿ ಮನಿ ವೇಸ್ಟ್ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಧನ್ಯವಾದ ಹಿರೇಮಠ ಅವರೇ. ಎಸ್, ಕೊಪ್ಪಳದಿಂದ ಈರಣ್ಣ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಈರಣ್ಣ ಅವರೇ. ನಮಸ್ತೆ. ಧರ್ಮಸ್ಥಳದ ಬುರುಡೆ ಗ್ಯಾಂಗಿಗೆ ಸಂಬಂಧಪಟ್ಟಂಗೆ ಪವರ್ ಟಿವಿ ನಿರಂತರವಾದ ಸತ್ಯ ದರ್ಶನ ಜನತೆ ಮುಂದೆ ಇಡ್ತಾ ಬರ್ತಾ ಇತ್ತು. ಅದೇ ಆಂಗಲ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಈಗ ತಪಾರಕ್ಕೆ ತೆಗೆದುಕೊಂಡಿದೆ ಬುರುಡೆ ಗ್ಯಾಂಗಿಗೆ, ತಾವೇನಂತೀರಾ? ಸರ್, ಪಹಲ್ಗಾಮ್ ದಾಳಿ ಆದಾಗ ಇದು ಇಂಟೆಲಿಜೆನ್ಸಿ ರಿಪೋರ್ಟ್ ಕೊಡ್ಲಿಲ್ಲ ಯಾಕಂತ ಕೇಳಿದ್ರು. ಈಗ ನಮ್ ಕರ್ನಾಟಕದಾಗನೇ ನಡೆದೈತಿ, ಅದಕ್ಕೆ ಯಾರು ಕೊಡ್ಬೇಕು? ಕರೆಕ್ಟ್. ಆಮ್ಯಾಗ ಅವ್ರಿಗೆ ಇದು ಒಂದು ಷಡ್ಯಂತ್ರ ಅಲ್ಲ, ಇಂತ 4-5 ಷಡ್ಯಂತ್ರಗಳ ಮುಂದೆ ನಡ್ಕಂತ ಹೋಗ್ತಾವ. ಅದಕ್ಕೊಂದೇನಾದ್ರೂ ಎಂಡ್ ಕಾಣ್ಬೇಕನ್ನ ನನ್ನ ಆಸೆ. ಇಲ್ಲಿ ಎಂಡ್ ಕಾಣ್ಲಿಲ್ಲ ಅಂದ್ರೆ ಮುಂದೆ ಇದನ್ನ ಮತ್ತೆ ಷಡ್ಯಂತ್ರ ಮತ್ತೊಂದು ಷಡ್ಯಂತ್ರಾಗ ಹೋಗದ. ಹಿಂಗಾದ್ರೆ ಹಿಂದೂಗಳ ಭಾವನೆಗೆ ಧಕ್ಕೆ ಬರಲ್ಲ. ಅದಕ್ಕೆ ಇದನ್ನ ಏನಾರ ಮಾಡಿ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಬೇಕು. ಓಕೆ, ಧನ್ಯವಾದ. ಎಸ್, ಈಗ ತಿಪ್ಪೇಸ್ವಾಮಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ತಿಪ್ಪೇಸ್ವಾಮಿ ಅವರೇ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಸ್ಟೋರಿ ನೀವು ಕೂಡ ನೋಡಿರ್ತೀರಾ ಪವರ್ ಟಿವಿಯಲ್ಲಿ. ಈಗ ಸತ್ಯ ದರ್ಶನ ಆಗಿದೆ ಜನತೆಗೆ, ಏನಂತೀರಾ ಸರ್? ಇದು ನಮ್ಗೆ ಏನನ್ನೋದು ಇದು ಸ್ವಲ್ಪ ಯಾಕೆ ಇವ್ರಿಗೆ ಮಾಡ್ತದ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಗೊತ್ತಾಗ್ತಿಲ್ಲ ಅಂದ್ರೆ ಇವ್ ಗೊತ್ತಾಗ್ತಾ ಇದೆಯಲ್ಲ ಏನ್ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋದು ಇಡೀ ರಾಜ್ಯ ದೇಶದ ಜನತೆಗೆ ಗೊತ್ತಾಗ್ತಾ ಇದೆ. ತಿಪ್ಪೇಸ್ವಾಮಿ ಅವರೇ, ಎಸ್, ತಿಪ್ಪೇಸ್ವಾಮಿ ಅವರು ಮಾತಾಡ್ತಾ ಇದ್ರು. ಎಸ್, ಚಂದ್ರಶೇಖರ್ ಅವರೇ, ಧರ್ಮಸ್ಥಳದ ವಿರುದ್ಧವಾಗಿ ಸಾಕಷ್ಟು ಪಿತೂರಿ ಮಾಡಿ ಸುಪ್ರೀಂ ಕೋರ್ಟಿಗೂ ಕೂಡ ಹೋಗಿ ಯಾಮಾರಿಸ್ಲಿಕ್ಕೆ ಹೋಗಿದ್ರು ಬುರುಡೆ ಗ್ಯಾಂಗ್, ಈಗ ಸಿಕ್ಕಾಕೊಂಡಿದ್ದಾರೆ, ತಾವೇನಂತೀರಾ? ಸರ್, ಎಸ್, ಮಾತಾಡಿ ಚಂದ್ರಶೇಖರ್ ಅವರೇ. ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ, ಆ ಬುರುಡೆ ಗ್ಯಾಂಗ್ ಏನಿದೆ ಅದನ್ನ ಫಸ್ಟ್ ಅವ್ರನ್ನ ಒಳಗಡೆ ಹಾಕಿ ಸರ್. ಓಕೆ. ಅವ್ರ 4-5 ಜನ ಇದಾರಲ್ಲ. ಹೌದು, ಚಿನ್ನಯ್ಯ, ತಿಮರೋಡಿ, ಮಠಣ್ಣ, ಜಯಂತಿ, ಸಾಕಷ್ಟು ಜನ ಇದ್ದಾರೆ. ಕರೆಕ್ಟ್. ಅದು ನಮ್ಮ ಕನ್ನಡಿಗರನ್ನ ಅವ್ರನ್ನೆಲ್ಲ ಬಿಟ್ಕೊಂಡ್ಬಿಟ್ಟಿದ್ದಾರೆ ಅವರು. ಓಕೆ, ಕರೆಕ್ಟ್.
ಹ್ಮ್ ಅವ್ರನ್ನ ಫಸ್ಟ್ ಒಳಗಡೆ ಹಾಕಿ ಸರ್. ಹ್ಮ್ 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 ಅವರಿಗೆ ಗಡಿ ಬರಲ್ಲ, ಜೀವಾವಧಿ ಶಿಕ್ಷೆ ವಿಧಿಸ್ಬೇಕು ಅವ್ರನ್ನ. ಓಕೆ. ಹ್ಮ್ ಅಷ್ಟೇ ಸರ್ ನಾವು ಕೇಳ್ಕೊಳೋದು, ಇನ್ನೇನಿಲ್ಲ. ನಿಮ್ಮ ಒಂದು ಪವರ್ ಟಿವಿ ಏನಿದೆ, ಹ್ಮ್ ಸ್ಟಾರ್ಟಿಂಗ್ ಇಂದನೂ ತುಂಬಾ ಒಳ್ಳೆ ಕೆಲಸ ಮಾಡ್ತಿದೆ. ಹೌದು. ಈ ವಿಷಯದಲ್ಲಿ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಮೀಡಿಯಾದಲ್ಲಿ ಫಸ್ಟಿಗೆ ಬೆಳಕಿಗೆ ತಂದಿದ್ದ ಈ ಕಳ್ಳನ್ ಮಕ್ಕಳು ಏನಿದ್ದಾರೆ, ಹ್ಮ್ 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 ಅವ್ರು ನೋಡಿ ಅವ್ರನ್ನೆಲ್ಲ ಚಂದ್ರಶೇಖರ್ ಅವರೇ ಬಹಳ ಮುಖ್ಯವಾಗಿ ನೀವು ಗಮನಿಸ್ತಾ ಇರೋದು, ಕಳೆದ 2 ವರ್ಷದಿಂದ ನಿರಂತರವಾಗಿ ಪವರ್ ಟಿವಿ ಸತ್ಯ ದರ್ಶನವನ್ನ ಮಾಡ್ತಾ ಇದೆ ರಾಜ್ಯದ ಜನತೆಗೆ, ದೇಶದ ಜನತೆಗೆ. ಹಾಗಾಗಿ ಆ ನ್ಯಾಯಾಂಗ ವ್ಯವಸ್ಥೆ ಅಡಿಯಲ್ಲಿ ಅವ್ರಿಗೆ ಏನು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗ್ತಾ ಇದೆ ಹಂತ ಹಂತವಾಗಿ. ಈಗ ನೀವು ಹೇಳಿದ ಪ್ರಕಾರವಾಗಿ ಇನ್ನು ಮುಂದೆ ಅವರಿಗೆ ಶಿಕ್ಷೆ ಖಂಡಿತವಾಗ್ಲೂ ಕೂಡ ಆಗೇ ಆಗ್ತದೆ. ಎಸ್, ಹಾಸನದಿಂದ ವಿಜಯ್ ಕುಮಾರ್ ಸಂಪರ್ಕಕ್ಕೆ ಬಂದಿದ್ದಾರೆ. ವಿಜಯ್ ಕುಮಾರ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ನೋಡಿ, ಧರ್ಮಸ್ಥಳದ ವಿರುದ್ಧವಾಗಿ ಇಡೀ ಭಕ್ತರ ಭಾವನೆಗೆ ಒಂದು ಧಕ್ಕೆ ತರುವ ನಿಟ್ಟಿನಲ್ಲಿ ಷಡ್ಯಂತ್ರ ಮಾಡಿತ್ತು ಗ್ಯಾಂಗ್. ಈಗ ಸುಪ್ರೀಂ ಕೋರ್ಟಿಗೂ ಯಾಮಾರಿಸ್ಬಿಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈಗ ಅವ್ರಿಗೆ ಚೀಮಾರಿ ಹಾಕಿದೆ. ತಾವೇನಂತೀರಾ? ಸರ್ 2 ವರ್ಷದಿಂದ ಈ ಪವರ್ ಟಿವಿನಲ್ಲಿ ಅದನ್ನ ನಿರಂತರವಾಗಿ ಅದನ್ನ ತೋರಿಸ್ತಾ ಇದ್ದೀರಾ. ಬಟ್ ಇವ್ರು ಮಾಡಿರೋಂಥದ್ದು ಸರ್ಕಾರನ ಮಿಸ್ಯೂಸ್ ಮಾಡ್ಕೊಂಡಿರೋದು, ಈ ಸರ್ಕಾರಕ್ಕೆ ಎಷ್ಟು ಲಾಸ್ ಬಂದಿದೆ ಅದನ್ನ ಇದೇ ತಿಮ್ರೋಡಿ, ಇವ್ ಮಟ್ಟಣ್ಣ ಮತ್ತೆ ಇವನು ಚೆನ್ನಯ್ಯ ಇವರೇ ಬರ್ಸ್ಕೊಡ್ಬೇಕು. ಎಷ್ಟಾಗಿದ್ರು ಸರ್ಕಾರದ ಬಗ್ಸಕ್ಕೆ ಖಾಲಿ ಆಗಿರೋದನ್ನ ಹಣನ ಅವರೇ ಬರ್ಸ್ಕೊಡ್ಬೇಕು. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ಪ್ರಜ್ವಲ್ ರೇವಣ್ಣಿಗೆ ಜೀವಾವಧಿ ಶಿಕ್ಷೆ ಆದಂಗೆ ಇವ್ರಿಗೂ ಜೀವಾವಧಿ ಶಿಕ್ಷೆ ಆದ್ರೆ ಹಿಂದೂ ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರ್ದಂಗೆ ಜನಸಾಮಾನ್ಯರು ಮತ್ತೆ ಬುದ್ಧಿ ಕಲಿತಾರೆ. ಬಟ್ ಇದೇ ರೀತಿ ನಾವು ಬಿಟ್ಕೊಂಡು ಹೋದ್ರೆ ಯಾವ್ದಕ್ಕೂ ಒಂದು ಮೀಡಿಯಾಕ್ಕೂ ಬೆಲೆ ಇರಲ್ಲ, ಪಬ್ಲಿಕ್ಗೂ ಬೆಲೆ ಇರಲ್ಲ, ಸರ್ಕಾರಕ್ಕೂ ಬೆಲೆ ಇರಲ್ಲ, ನ್ಯಾಯಾಂಗಕ್ಕೆ ಮೊದ್ಲೇ ಬೆಲೆ ಇರಲ್ಲ. ಬಟ್ ನೋಡಿ, ಇದು ಸುಪ್ರೀಂ ಕೋರ್ಟಿನಲ್ಲಿ ತಿರಸ್ಕಾರ ಮಾಡಿದ್ರು, ಇದನ್ನ ಮುಚ್ಚಿಟ್ಟು ಇದನ್ನ ಮಾಡವ್ರೆ ಅಂದ್ರೆ ಸರ್ಕಾರ. ಬಟ್ ಇದು ಆದೇಶ ಮಾಡೋದು, SIT ಆದೇಶ ಮಾಡಿರೋದು ತಪ್ಪಲ್ಲ ಅಂದ್ರೆ ಒಬ್ಬ ಮನುಷ್ಯನ ಭಾವನೆಗೆ ಯಾವ್ದು ಬರೋದು ಏನಾದ್ರೂ ನೋವು ಅದನ್ನ ತಪ್ಪು ಅಂತ ಅನ್ನಿಸ್ದಾಗ ಅದು ಸರ್ಕಾರ ಜೊತೆ ಹೇಳ್ಕೊಂಡಾಗ ಸರ್ಕಾರ ಸ್ಪಂದಿಸ್ಬೇಕು. ಸ್ಪಂದಿಸಿದೆ, ಅದೇನ್ ತಪ್ಪಿಲ್ಲ. ಬಟ್ ಅದನ್ನ ಯಾವ್ದಿಗೂ ತಿಳಿದಾನೆ, ಮೀಡಿಯಾಕ್ಕೂ ತಿಳಿದಂಗೆ, ಪಬ್ಲಿಕ್ಕು ತಿಳಿದಂಗೆ ಇದನ್ನ ಮುಚ್ಚಿಟ್ಟು ಸುಪ್ರೀಂ ಕೋರ್ಟ್ ಆದೇಶನ ಇವ್ರು ಮಾಡಿರೋದು ಕಾನೂನು ಬಾಹಿರ. ದಯಮಾಡಿ ಸರ್, ನಮ್ಮ ಹಾಸನ ಡಿಸ್ಟ್ರಿಕ್ಟ್ ಪ್ರಜ್ವಲ್ ರೇವಣ್ಣಗೆ ಯಾವ ರೀತಿ ಆಗಿದೆ ಅದೇ ಈ ಪ್ರಜ್ವಲ್ ರೇವಣ್ಣಂದು ನೀವೇ ತೋರಿಸಿದ್ದು, ಪವರ್ ಟಿವಿನಲ್ಲಿ ಅದನ್ನ ಮುಖ್ಯ ತಂದಿದ್ದು. ಅದೇ ರೀತಿ ಸರ್ ದಯಮಾಡಿ ಇವ್ರನ್ನ ಜೀವಾವಧಿ ಶಿಕ್ಷೆಗೆ ಒಳಪಡಿಸೋವರೆಗೂ ಈ ಪವರ್ ಟಿವಿನಲ್ಲಿ ರಾಕೇಶ್ ಶೆಟ್ಟಿ ಅವರಿಗೆ ನಮ್ ಕಡೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಸರ್. ದಯಮಾಡಿ ಅವರಿಗೆ ಯಾವ್ದು ಕಾನೂನು ಪ್ರಕಾರ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗೋವರೆಗೂ ದಯಮಾಡಿ ಬಿಡಬೇಡಿ ಸರ್. ಇದೊಂದು ನಮ್ಮಲ್ಲಿ ರಿಕ್ವೆಸ್ಟ್ ಸರ್. ಓಕೆ ಸರ್, ಅದು ಕೋರ್ಟು ಮುಂದೆ ನ್ಯಾಯಾಲಯ ಖಂಡಿತವಾಗ್ಲೂ ಕೂಡ ಇವರಿಗೆ ಕಠಿಣ ಶಿಕ್ಷೆ ಕೊಟ್ಟೇ ಕೊಡುತ್ತದೆ. ಆ ಭರವಸೆ ಒಂದು ಇಟ್ಕೊಳ್ಳಿ. ಪವರ್ ಟಿವಿ ಕೂಡ ಅದೇ ನಿಟ್ಟಿನಲ್ಲಿ ಕಳೆದ 2 ವರ್ಷದಿಂದನೂ ಸತ್ಯ ದರ್ಶನ ಮಾಡಲಿಕ್ಕೆ ಮುಂದಾಗಿತ್ತು. ಮುಂದೆನೂ ಕೂಡ ಅದೇ ನಿಟ್ಟಿನಲ್ಲಿ ಪವರ್ ಟಿವಿ ಕೆಲಸ ಮಾಡ್ತಾ ಹೋಗ್ತದೆ. ಎಸ್, ಕುಮಾರ್ ಅಂತ ಕೊಡಗಿನಿಂದ ಸಂಪರ್ಕಕ್ಕೆ ಬಂದಿದ್ದಾರೆ. ಕುಮಾರ್ ಅವರೇ ನಮಸ್ಕಾರ. ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ವಿಚಾರ ತಮಗೆ ಚೆನ್ನಾಗಿ ಗೊತ್ತಾಗಿದೆ. ಇವತ್ತು ಅವರ ಮುಖವಾಡಗಳು ಕಳಚಿ ಬೀಳ್ತಾನೆ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಚೀಮಾರಿ ಹಾಕ್ಸ್ಕೊಂಡ್ರು. ಹೌದು ಸರ್, ನಿಮ್ ಪವರ್ ಟಿವಿ ಮತ್ತೆ ಮಾಧ್ಯಮಗಳು ಇಲ್ಲ ಅಂದಿದ್ರೆ ಇನ್ನೂ ಎಷ್ಟು ಮೋಸ ಮಾಡ್ತಿದ್ರು ಸರ್ ಇವರು. ಹೌದು, ಅದು ನಮಗೆ ನೋಡಿ ನೋಡಿ ದಿವಸ ಭಯಂಕರ ಬೇಜಾರಾಗ್ತಾ ಇತ್ತು ಸರ್. ಏನ್ ಕಾನೂನು ಇಲ್ವಾ ನಮ್ದು? ಇಂಥ ಪ್ರಜಾಪ್ರಭುತ್ವದಲ್ಲಿ ಏನು ನಮಗೆ ಅನ್ಯಾಯ ಆಗ್ತಾ ಇದೆಯಲ್ಲ ನಮ್ಮ ಧರ್ಮಕ್ಕೆ, ನಮ್ಮ ದೇವರ ಬಗ್ಗೆ, ಅಂತ ಸಂಸ್ಥೆ ಬಗ್ಗೆ ಈ ತರ ಸುಳ್ಳು ಅಪವಾದನೆ ಮಾಡ್ತಾವ್ರಲ್ಲ ಅಂತ ನಮಗೆ ಭಾರಿ ಬೇಜಾರಾಗಿತ್ತು ಸರ್. ಅಂದ್ರೆ ಇವರಿಗೆ ಯಾವ ತರ ಶಿಕ್ಷೆ ಆಗ್ಬೇಕು ಅಂತೀರ ತಾವು? ಸರ್ ಅವರಿಗೆ ಜೀವಾವಧಿ ಶಿಕ್ಷೆನೆ ಮಾಡ್ಬೇಕು. ಇಲ್ಲಾಂದ್ರೆ ಈ ತರ ನೋಡ್ಕೊಂಡು ಸಮಾಜದಲ್ಲಿ ಇನ್ನೂ ಸಮಾಜಘಾತಕ ಕೆಲಸಗಳನ್ನ ಮಾಡ್ತಾರೆ ಬೇರೆಯವರು ಸಹ. ಸಮಾಜ ಸರಿಯಾಗಬೇಕು ಅಂದ್ರೆ ಇವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಆಮೇಲೆ ಇನ್ನೊಂದ್ ಏನಂದ್ರೆ ಇವ್ರಿಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಅವ್ರಿಗೆ ನಮಗೆ ಹಿನ್ನೆಲೆಯಾಗಿ ಬೆಂಬಲ ಇದೆ ಅನ್ನೋದಕ್ಕೆ ಇವ್ರು ಮಾಡ್ತಾ ಇರೋದು ಅಂತ ನನ್ನ ಒಂದು ಅನಿಸಿಕೆ. ನೋಡೋಣ ಕಾನೂನಾತ್ಮಕವಾಗಿ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ನ್ಯಾಯಾಲಯ ಅನ್ನೋದನ್ನ. ಎಸ್, ಚಿಕ್ಕಮಗಳೂರಿಂದ ಲೋಕೇಶ್ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಯೋಗೇಶ್ ಅವರೇ, ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ನ ಮುಖವಾಡ ಕಳಚಿ ಬಿದ್ದಿದೆ, ತಾವೇನಂತೀರ? ಸರ್ ಪವರ್ ಟಿವಿ ನಮಸ್ಕಾರ ಸರ್. ಇವರು ಯಾವ ತರ ಮಾಡ್ತಿದಾರೆ, ಏನ್ ಮಾಡ್ತಿದಾರೆ ಅಂತ 4 ಜನ ಸರ್ ಇವರು ನಮ್ಮ ಹಿಂದೂ ಮರುದಿನೆಲ್ಲ ಹಾಳು ಮಾಡ್ತಿದ್ದಾರೆ ಸರ್. ಇವರು ನಮ್ಮ ಹಿಂದೂ ದೇವಾಲಯಗಳ ಮೇಲೆಲ್ಲ ಹಾಳು ಮಾಡ್ತಿದ್ದಾರೆ. ಹೆಸರಲ್ಲಿ ನೇಮ್ ಎಲ್ಲ ತೆಗಿತಿದ್ದಾರೆ ಸರ್. ಇವ್ರಿಗೆ ಏನಾಗ್ಲಿ ಜೀವಾವಧಿ ಶಿಕ್ಷೆ ಆಗ್ಲೇಬೇಕು ಸರ್. ಓಕೆ ಸರ್, ಓಕೆ. ನಟರಾಜ್ ಅಂತ ಈಗ ತುಮಕೂರಿಂದ ಸಂಪರ್ಕಕ್ಕೆ ಬಂದಿದ್ದಾರೆ. ನಟರಾಜ್ ಅವರೇ ನಮಸ್ಕಾರ. ಧರ್ಮಸ್ಥಳದ ಬುರ್ಡೆ ಗ್ಯಾಂಗ್ ಮುಖವಾಡ ಕಳಚಿ ಬಿದ್ದಿದೆ, ಪವರ್ ಟಿವಿ ಸತ್ಯ ದರ್ಶನ ಮಾಡಿದೆ, ತಾವೇನಂತೀರಾ? ಸರ್
ಈ ವಿಷಯದಲ್ಲಿ ಪವರ್ ಟಿವಿ ಬಗ್ಗೆ ನಾನು ತುಂಬಾ ಅಪ್ರಿಶಿಯೇಟ್ ಮಾಡೋಂತ ವಿಷಯ ಇದೆ. ಯಾಕೆಂದ್ರೆ ಕೆಲವೇ ಚಾನೆಲ್ಗಳಲ್ಲಿ ಕೆಲವೊಂದು ಒಂದೇ ತರ ಮ್ಯಾಟರ್ ನ ಇದ್ ಮಾಡ್ತಿರ್ತಾರೆ. ಪರ್ಟಿಕ್ಯುಲರ್ಲಿ ಈ ಒಂದು ಕೇಸ್ ನ ತಗೊಂಡ್ರೆ ಅದನ್ನ ಕೊನೆವರೆಗೂ ನೀವು ಜಾಲಾಡದೆ ಬಿಡದೆ ಇರೋಂತ ಕೆಲಸ ಮಾಡ್ತಾ ಇದ್ರೆ ಇದಕ್ಕೆ ವೆಲ್ ಅಪ್ರಿಶಿಯೇಟೆಡ್ ಸರ್. ಇದ್ರ ಬಗ್ಗೆ ಎರಡನೇ ಮಾತಿಲ್ಲ ಸರ್. ನಾನು ಇದ್ರಲ್ಲಿ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ನಮ್ಮ ಬುರ್ಡೆ ಗ್ಯಾಂಗ್ ಅಂತ ಇದೆಯಲ್ಲ, ಇಂಥ ಗ್ಯಾಂಗ್ಗಳು ತುಂಬಾ ಜನಗಳಿದ್ದಾರೆ. ಇದೇನಾಗಿದೆ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರ್ಟಿಕ್ಯುಲರ್ಲಿ ನಮಗೆ ಏನಾಗಿದೆ ಅಂದ್ರೆ ನಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಏನ್ ಬೇಕಾದ್ರೂ ಬೈದ್ರೆ ಅಥವಾ ಏನೇ ಮಾತಾಡಿದ್ರು ಜಯಿಸ್ಕೊಂತೀನಿ ಅನ್ನೋ ಒಂದು ಧೈರ್ಯ ಇರೋದಕ್ಕೋಸ್ಕರನೇ ಇವರು ಪ್ರತಿ ಸಲ ಇದೇ ತರದ್ದು ಒಂದೊಂದು ಷಡ್ಯಂತ್ರಗಳು ಮಾಡ್ತಾ ಇರ್ತಾರೆ. ಇದಕ್ಕೆ ಒಂದು ತಕ್ಕ ಪಾಠ ಅಂತಂದ್ರೆ, ಈಗ ವೀರೇಂದ್ರ ಹೆಗ್ಡೆ ಅವರು ದೇವ್ರು ಎರಡನೇ ದೇವ್ರು ಅಂತ ನಾವು ಅವ್ರನ್ನ ನಮಸ್ಕಾರ ಮಾಡ್ಬಿಟ್ಟು ಬರ್ತೀವಿ. ಓಕೆ, ಅಂತ ವ್ಯಕ್ತಿನೇ ಇವ್ರಲ್ಲಿ ಬಿಡ್ಲಾರ್ದಂತ ಮನುಷ್ಯರು ಇಲ್ಲಿ ನೆಕ್ಸ್ಟ್ ಇದೇ ತರನೇ ಎಲ್ಲೆಲ್ಲಿ ದೊಡ್ಡದು ಎಲ್ಲೆಲ್ಲಿ ಏನೇನ್ ಸಿಗುತ್ತೆ. ಇವರೆಲ್ಲ ಏನಂದ್ರೆ ಗೊತ್ತಾ ಸರ್, ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಅವ್ರಿಗೆ ಸಿಗ್ಲಾರ್ದಂತ ವಿಷಯ ಇದ್ದಾಗ ಇದ್ರ ಬಗ್ಗೆ ಷಡ್ಯಂತ್ರ ಮಾಡಿ ಏನಾರು ಕಿತ್ಕೊಳ್ಳಿಕ್ಕೆ ಅಂತ ಟ್ರೈ ಮಾಡ್ತಿರ್ತಾರೆ ಸರ್. ಈ ಜನಗಳಿಗೆ ಪರ್ಟಿಕ್ಯುಲರ್ಲಿ ನಾನು ಹೇಳ್ತೀನಿ, ರೋಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಕಲ್ಲಲ್ಲಿ ಹೊಡೆದು ಸಾಯಿಸ್ಬೇಕು. ನೆಕ್ಸ್ಟ್ ಇನ್ನೊಬ್ಬ ಈ ತರ ಮಾತಾಡುವಾಗ ಅವ್ರಿಗೆ ಭಯ ಬರ್ಬೇಕು. ಓಕೆ, ಬೇಡಪ್ಪ, ನನಗೆ ಈ ವಿಷಯ ಬೇಡಪ್ಪ. ಯಾಕೆಂದ್ರೆ ಪರ್ಟಿಕ್ಯುಲರ್ಲಿ ಇಂಥ ವಿಷಯಗಳಲ್ಲಿ ನಾವು ತಲೆ ಹಾಕಿದ್ರೆ ನಮಗೆ ತೊಂದರೆ ಆಗ್ತದೆ. ಅಂದ್ರೆ ತಪ್ಪಿನ ದರ್ಶನ ಆಗ್ಬೇಕು ಅವ್ರಿಗೆ, ತಪ್ಪು ಮಾಡಿರೋರ್ಗೆ ಅವ್ರಿಗೆ ಸರಿಯಾದ ದರ್ಶನ ಆಗ್ಬೇಕು. ಆಗ ಏನಾಗುತ್ತೆ, ಜನ ಭಯ ಬೀಳ್ತಾರೆ ಸರ್. ಇದೇ ವಿಷಯದಲ್ಲಿ ಬೇರೆ ನಮ್ಮ ಕ್ರಿಶ್ಚಿಯಾನಿಟಿ ಇರ್ಬೋದು, ಮುಸ್ಲಿಮ್ಸ್ ಅಲ್ಲಿ ಇರ್ಬೋದು, ಬಟ್ ಇಲ್ಲೆಲ್ಲ ಹೋಗೋದಿಕ್ಕಾಗಲ್ಲ. ಅವ್ರಿಗೆ ಭಯ ಇದೆ. ಯಾಕೆಂದ್ರೆ ಅಲ್ಲಿಗೆ ಹೋದ್ರೆ ಸುಟ್ಟು ಬಿಡ್ತಾರೆ ಅನ್ನೋದೊಂದು ಭಯ ಇದೆ. ಬಟ್ ನಮ್ಮ ಹಿಂದೂ ಧರ್ಮದಲ್ಲಿ ಈ ಎಡಪಂಥಿ ಬಲಪಂಥಿನ ಜನ ಸೇರ್ಕೊಂಡ್ಬಿಟ್ಟು ಈಗ ಹೆಂಗಾಗಿರುತ್ತೆ ಅಂದ್ರೆ ಸರ್, ಹೊರಗಡೆ ಇರುವಂತ ಶತ್ರುಗಳನ್ನ ನಾವು ಎದುರಿಸಬಹುದು ಸರ್, ಒಳಗಡೆ ಇರೋ ಶತ್ರುನ ಎದುರಿಸೋದು ತುಂಬಾ ಕಷ್ಟ. ಹೌದು ಹೌದು ಹೌದು. ಎಸ್, ಧನ್ಯವಾದ. ಹಾಲೇಶ್ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಹಾಲೇಶ್ ಅವರೇ. ಸರ್ ನಮಸ್ತೆ. ಧರ್ಮಸ್ಥಳದ ಷಡ್ಯಂತ್ರಕೋರರ ಮುಖವಾಡ ಕಳಚಿ ಬಿದ್ದಿದೆ, ತಾವೇನಂತೀರ ಸರ್? ಸರ್ ಫಸ್ಟ್ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಸರ್ ಪವರ್ ಟಿವಿಗೆ. ಓಕೆ, ಯಾಕಂದ್ರೆ ಪವರ್ ಟಿವಿ ನಾವು ಯಾವಾಗಲೂ ಫಾಲೋ ಮಾಡ್ಕೊಂತ ಬಂದಿವಿ, ನೋಡ್ತಾ ಇದ್ವಿ ಸರ್. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಿಮ್ಮ ಟಿವಿಯಿಂದ ಸರ್. ಥ್ಯಾಂಕ್ ಯು. ಅವ್ರದ್ದು ಧರ್ಮಸ್ಥಳದ ಎಲ್ಲ ನೀವು ಏನೇನು ಇದೆಯಲ್ಲ ಸರ್, ಎಲ್ಲ ಅವರು ಮಾರದ ಇವನ್ನೆಲ್ಲ ಬುರ್ಡೆ ಗ್ಯಾಂಗ್ನವರು ಬಯಲಿಗೆ ಎಳೆದಿದ್ದೆ ನಿಮ್ಮ ಟಿವಿ ಸರ್. ಹೌದು, ಖಂಡಿತ. ಫಸ್ಟ್ ಧನ್ಯವಾದ ಸರ್ ನಿಮಗೆ ಪವರ್ ಟಿವಿ ನಮ್ಮ ಕಡೆಯಿಂದ ಧನ್ಯವಾದ ಹೇಳ್ತೀವಿ. ಅದಾದ ನಂತರ ಸರ್ ನಾವ್ ಹೇಳ್ಬೇಕಂದ್ರೆ ಏನ್ ಬುರ್ಡೆ ಗ್ಯಾಂಗ್ ಅಂತ ಇದೆಯಲ್ಲ ಸರ್, ಆ ಗ್ಯಾಂಗ್ ಓಪನ್ ನಲ್ಲಿ ಎಲ್ಲಂದ್ರೆ ಸಾರ್ವಜನಿಕರ ಹೋಗಿ ಅರೆಸ್ಟ್ ಮಾಡ್ಬೇಕು ಸರ್. ಎಲ್ಲರನ್ನು ಸಾರ್ವಜನಿಕವಾಗಿ ಅರೆಸ್ಟ್ ಮಾಡಿ ಸಾರ್ವಜನಿಕರಿಗೆ ಅವ್ರನ್ನ ಎಳ್ಕೊಂಡೋಗಿ ಜೈಲಿಗೆ ಹಾಕ್ಬೇಕು ಸರ್. ಅವ್ರಿಗೆ ಘೋರ ಶಿಕ್ಷೆ ಕೊಡ್ಬೇಕು ಸರ್, ಘೋರ ಶಿಕ್ಷೆ ಕೊಡ್ಬೇಕು. ನಿಮ್ಮ ಟಿವಿ ಅವರಿಗೆ ನಾವು ಇದನ್ನ ಕೃತಜ್ಞ ಹೇಳೋದ್ರ ಮುಖಾಂತರ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸರ್. ನೋಡಿ, ಕಳೆದ 2 ವರ್ಷದಿಂದಲೂ ಕೂಡ ರಾಜ್ಯದ ಜನತೆಗೆ ಸತ್ಯ ದರ್ಶನ ಮಾಡಿರೋದೇ ನಿಮ್ಮ ಪವರ್ ಟಿವಿ. ಪವರ್ ಟಿವಿ ಸರ್, ಪವರ್ ಟಿವಿ ಸರ್, ಪವರ್ ಟಿವಿ 10 ಸರಿ 100 ಸರಿ ಹೇಳ್ತೀವಿ ಸರ್ ನಾವು. ಪವರ್ ಟಿವಿ ಫಸ್ಟ್, ಪವರ್ ಟಿವಿ ಬುರ್ಡೆ ಗ್ಯಾಂಗ್ ಅನ್ನ ಬೆಂದಿದ್ದೆ ಪವರ್ ಟಿವಿ ಸರ್. ಮತ್ತೆ SIT ಸರ್, SIT ಅವರು ಒಂದು ತಪ್ಪು ಮಾಡ್ಬಿಡ ಸರ್. ಏನಂದ್ರೆ ಆ ಬುರ್ಡೆ ಮನುಷ್ಯ ಬಂದಲ್ಲ ಸರ್, ಅವನನ್ನ ಫಸ್ಟ್ ತನಿಖೆಗೆ ಒಳಪಡಿಸ್ಬೇಕೆ ಸರ್. ಅವನ್ನ ತನಿಖೆಗೆ ಒಳಪಡಿಸ್ತಾನೆ ಏನ್ ಮಾಡ್ಬಿಡು ಸರ್, ಡೈರೆಕ್ಟ್ ಆಗಿ ಎಲ್ಲ ಕರ್ಕೊಂಡೋಗಿ ಅವ್ನು ಹೇಳಿದ್ದೇವೆಲ್ಲ ಇದು ಮಾಡಿದ್ರೆ ಸರ್, ಅದೊಂದು ಫಸ್ಟ್ SIT ಅವ್ರು ಮಾಡಿದ ತಪ್ಪು ಸರ್. SIT ಗಿಂತ ನಾವು ಪವರ್ ಟಿವಿಗೆ ಕೃತಜ್ಞತೆ ಸಲ್ಲಿಸ್ತೀವಿ. ಮತ್ತೆ ಇನ್ನೊಂದೇನು ಅಂದ್ರೆ ಹಾಲೇಶ್ವರೇ, ನೋಡಿ, ಪವರ್ ಟಿವಿ ಯಾವುದೇ ಒಂದು ವಿಚಾರಗಳನ್ನ ತೆಗೆದುಕೊಂಡ್ರು ಕೂಡ ಅದು ಅಂತಿಮವಾಗಿ ರಾಜ್ಯದ ದೇಶದ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು, ಸತ್ಯ ದರ್ಶನವನ್ನ ಮಾಡಬೇಕು ಅಂತಾನೆ ಈ ಸ್ಟೋರಿಯನ್ನ ನಾವು 2 ವರ್ಷದಿಂದ ಸುದೀರ್ಘವಾಗಿ ಇಂಚಿಂಚು ಮಾಹಿತಿಯನ್ನ ಕಲೆಕ್ಟ್ ಮಾಡಿ ರಾಜ್ಯದ ಜನತೆಗೆ ಆಗಾಗ ಇಡ್ತಾ ಇದ್ವಿ. ಹೌದು ಸರ್, ಕರೆಕ್ಟ್ ಸರ್. ನಾವು ರಾಕೇಶ್ ಶೆಟ್ಟಿಗೆ ನಮ್ಮ ಕೃತಜ್ಞತೆ ಸರ್. ಓಕೆ, ಧನ್ಯವಾದ ಹಾಲೇಶ್ವರೇ. ಎಸ್, ಲೀಲಾ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ ಮಡಿಕೇರಿಯಿಂದ. ನಮಸ್ಕಾರ ಲೀಲಾ ಅವರೇ. ನಮಸ್ತೆ ಸರ್. ಲೀಲಾ ಮೇಡಮ್, ನೋಡಿ, ಇವಾಗ ಧರ್ಮಸ್ಥಳದ ಷಡ್ಯಂತ್ರ ಗ್ಯಾಂಗ್ ಹೇಗೆ ಈಗ ತಲೆ ಕೆಳಗಾಗ್ಬಿಟ್ಟಿದೆ ಅಂತ ರಾಜ್ಯದ ಜನರ ತಲೆ ಕೆಳಗಾಗಂಗ್ ಮಾಡಿದ್ರು, ಆದ್ರೆ ಈಗ ಅವರೇ ಇವಾಗ ತೋಡಿದ ಗುಂಡಿಗೆ ಬಿದ್ದಿದ್ದಾರೆ. ಏನಂತೀರ ತಾವು? ಹೌದು ಸರ್, ಖಂಡಿತವಾಗ್ಲು ನಮಗೆ ಅಂತ ಹೇಳಿದ್ರೆ ನಿಮ್ಮ ಪವರ್ ಟಿವಿಗೆ, ರಾಕೇಶ್ ಶೆಟ್ಟಿ ಸರ್ಗೆ ನಾನು ಫಸ್ಟ್ ಆಫ್ ಆಲ್ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇದರ ಬೆನ್ನ ಹಿಂದೆ ನಿಂತು ಏನ್ ಇವರು ಷಡ್ಯಂತರ ಮಾಡ್ತಾ ಇದ್ದಾರೆ, ಈ ಷಡ್ಯಂತರದ ಅದನ್ನ ಅವರ ಯಾವುದಕ್ಕೂ ಸಮೇತ ಜಗ್ಗದೆ ಇವತ್ತು ಏನಾದ್ರೂ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ ಇವತ್ತು ನಮ್ಮ ಧರ್ಮಸ್ಥಳದಲ್ಲಿ ಏನ್ ತಪ್ಪಿಲ್ಲ, ಈ ಬುರುಡೆ ಗ್ಯಾಂಗ್ ಅವರು ಬಿಡ್ತಿರುವ ಬುರುಡೆ ಅನ್ನೋದನ್ನ ತೋರಿಸಿದ್ದೇ ಪವರ್ ಟಿವಿ. ನಮಗೆ ತುಂಬಾನೇ ಖುಷಿ ಆಗ್ತಿದೆ. ಇವತ್ತು ಏನು ಷಡ್ಯಂತ್ರಗಳೆಲ್ಲ ಬಯಲಾಗಿ ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇವತ್ತು ಏನು ಪವರ್ ಟಿವಿಗೆ ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ. ಆ ಶಕ್ತಿ ಮುಖಾಂತರ ನಮ್ಮ ಕಾವಂದರನ್ನು ಏನು ರಕ್ಷಣೆ ಮಾಡಿದೆ, ಅದು ನಿಜವಾಗ್ಲೂ ನಮಗೆ ಹೆಮ್ಮೆ ಪಡುವಂತ ವಿಷಯ. ನನಗೆ ನಿಜವಾಗ್ಲೂ ಈಗ ಮಾತಾಡೋದು ದುಃಖ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ದಿನಾಲೂ ನಾವು ಈ ಒಂದು 2 ವರ್ಷದಿಂದ 2-3 ವರ್ಷದಿಂದ ನಾವು ಇದನ್ನ ನೋಡ್ತಾ ಬಂದಂತವ್ರು. ನಾವು ಕಾವಂದರ ಬಗ್ಗೆ ಅತಿಯಾದ
ನಂಬಿಕೆ, ಗೌರವ, ಪ್ರೀತಿ ಇರುವಂತವ್ರು, ದೇವ್ರ ಬಗ್ಗೆ ಅತಿಯಾದ ಅಭಿಮಾನ ಇರುವಂತವ್ರು. ಈ ತರಹದ ಏನು ಇವರ ನಾಲಿಗೆ ಚಟಗಳನ್ನ ತೀರ್ಸ್ಕೊಳಕ್ಕೆ ಕಾವಂದರ್ ಅಂತ ದೇವತಾ ಮನುಷ್ಯನ ಇವನು ಈ ತರ ಮಾಡಿದ ಇವ್ರಿಗೆ ಇಷ್ಟೆಲ್ಲ ಶಿಕ್ಷೆ ಸರ್, ಇನ್ನೂ ಶಿಕ್ಷೆ ಆಗುತ್ತೆ. ಎಲ್ಲ ರಾಜ್ಯದ ದೇಶದ ಜನತೆ ಕೂಡ ಪವರ್ ಟಿವಿ ಜೊತೆನೂ ಧರ್ಮಸ್ಥಳದ ಜೊತೆನೂ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದ ನಿಮಗೂ ಕೂಡ ಲೀಲಾ ಅವರೇ. ಎಸ್, ಈಗ ಬೆಂಗಳೂರಿಂದ ಯೋಗೇಶ್ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ಯೋಗೇಶ್ ಅವರೇ, ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿದ್ದು ಅಲ್ಲದೆ ಸುಪ್ರೀಂ ಕೋರ್ಟ್ ಕಣ್ಣಿಗೂ ಮಣ್ಣೆರಚಲಿಕ್ಕೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತಾವೇನಂತೀರಾ? ನಾನು ಧರ್ಮಸ್ಥಳ ಅನ್ನದಾನ ಎಲ್ಲ ನಿಮ್ ಪವರ್ ಟಿವಿ ಹೋಗ್ಲಿಕ್ಕೆ ಅದು ಕೃತಜ್ಞತೆಗಳು ನಂದು. ಓಕೆ, ನಾವು ಲೈಟ್ ಕಂಬ ಕಟ್ಟಾಕಿ ಸಾರ್ವಜನಿಕವಾಗಿ ಅವ್ರನ್ನ ಕಲ್ಲು ಹೊಡೆದು ಸಾಯಿಸ್ಬೇಕು ಅವ್ರನ್ನ. ಅತ್ಯುಗ್ರ ಶಿಕ್ಷೆ ಕೊಡ್ಬೇಕು ಅವರಿಗೆ. ಹೌದು ಸರ್, ಅಷ್ಟು ಕೆಲಸ ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಿಮ್ ಪವರ್ ಟಿವಿ ಅವ್ರು ಆಗ್ಬಿಟ್ರೆ ನಮ್ಗೆ ಅದಷ್ಟು ಖುಷಿ ಮತ್ತೊಂದಿಲ್ಲ. ಯಾಕಂದ್ರೆ ನೀವು ಕೂಡ ನೋಡ್ತಾ ಇದ್ದೀರಾ, ಕಳೆದ 2 ವರ್ಷದಿಂದ ಪವರ್ ಟಿವಿ ಸತ್ಯ ದರ್ಶನ ಮಾಡಿದ ರಾಜ್ಯದ ಜನತೆಗೆ. ಪ್ರಾರಂಭದಿಂದ ನೀವು ಇದು ಮಾಡಿದ್ದೆ ಪವರ್ ಟಿವಿ ಸ್ಟಾರ್ಟಿಂಗ್ ನಾವು ನೋಡ್ತಾ ಇದ್ದೀವಿ. ಚೆನ್ನಾಗಿ ಇದ್ರ ಬಗ್ಗೆ ನಿಮ್ಗೆ ದೊಡ್ಡ ಕೃತಜ್ಞತೆಗಳು. ಇಷ್ಟು ಅಣ್ಣಪ್ಪ ಮಂಜುನಾಥ ಸ್ವಾಮಿ ನಿಮ್ ಪವರ್ ಟಿವಿ ಸರಿ ಲೈಟ್ ಕಂಬಕ್ಕೆ ಅವ್ರ ಕಜೆ ಹೊರಗೆ ಸಾಯಿಸ್ಬೇಕು ಅವ್ರನ್ನ. ಹೌದು ಯೋಗೇಶ್ ಅವರೇ, ಧನ್ಯವಾದ. ಎಸ್, ಚಿಕ್ಕಮಗಳೂರಿಂದ ಭಾಗ್ಯ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಭಾಗ್ಯ ಅವರೇ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಈಗ ಬಠಾಬಯಲಾಗಿ ಹೋಗಿದೆ. ಸುಪ್ರೀಮೂ ಕೂಡ ಚೀಮಾರಿ ಹಾಕಿದೆ. ನಮಸ್ಕಾರ ಸರ್. ಎಸ್, ಮಾತಾಡಿ ಭಾಗ್ಯ ಅವರೇ. ಚಿಕ್ಕಮಂಗ್ಳೂರಲ್ಲ ಸರ್, ಚಿಕ್ಕಬಳ್ಳಾಪುರದಿಂದ ಮಾತಾಡಿ ಭಾಗ್ಯ ಅವರೇ. ಓಕೆ ಸರ್, ನಾವು ನಿಮ್ದು ಪವರ್ ಟಿವಿ ಫಾಲೋವರ್ ಸರ್. ನಾವು 2 ವರ್ಷದಿಂದ ನೀವು ಇದ್ ಮಾಡ್ತಾ ಇದ್ರಲ್ಲ, ಅದನ್ನ ತುಂಬಾ ನೋಡ್ತಾನೆ ಇದ್ವಿ ಸರ್. ನನ್ ಮಗ ಇವಾಗ ಫಸ್ಟ್ PU ಹೋಗ್ತಾನೆ. ಅವ್ನ್ ಕಾಲೇಜಿಂದ ಬಂದಿದ ತಕ್ಷಣ ಫಸ್ಟ್ ನ್ಯೂಸ್ ಏನ್ ಬಂತು, ಎಲ್ಲಿ ಶವ ಸಿಕ್ತು, ಎಲ್ಲಿ ಬುರುಡೆ ಸಿಕ್ತು ಅಂತಾನೆ ಕೇಳ್ತಾನೆ ಸರ್. ಅವ್ನು ಓದೋದು ಕೂಡ ಇಲ್ಲ, ಅಷ್ಟು ಇಂಟ್ರೆಸ್ಟ್ ಆಗಿ ಬಂದಿದ ತಕ್ಷಣ ಕೇಳೋ ತರ ಆಗ್ಬಿಟ್ಟಿತ್ತು ಸರ್. ಹೆಂಗಂದ್ರೆ ಅವ್ನಿಗೆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದ್ದಿದ್ದು, ಈ ನ್ಯೂಸ್ ಬಂದಾಗಿಂದ ನಿಜ ಏನೋ ದೇವ್ರ ಸುಳ್ಳೇನೋ ಅನ್ನೋ ತರ ಅವ್ನ ಮನ್ಸಿಗೆ ಇದಾಗ್ಬಿಟ್ಟಿತ್ತು ಸರ್ ಅವ್ನಿಗೆ. ಆಮೇಲೆ ಮತ್ತೆ ಇವಾಗ ನೀವು ಈ ಕೋರ್ಟಿಂದ ತೀರ್ಮಾನ ಬಂದಿರೋದು ನೋಡಿ ನನ್ಗೆ ತುಂಬಾ ಖುಷಿ ಆಗ್ತದೆ ಸರ್. ಇವಾಗ ಅವ್ನ ಸಂಜೆ ಬಂದಿದ ತಕ್ಷಣ ನಾನು ಅವನಿಗೆ ಹೇಳ್ಬೇಕು, ನನ್ಗೂ ಅವನಿಗೂ ವಾದ ಇಲ್ಲಮ್ಮ, ಇರ್ಬೋದೇನೋ ಸುಮ್ನೆ ಮಾಡ್ಬಿಡ್ತಾರ ಅಂತ ನನ್ ಮಗ ಕೇಳಿದೆ ಸರ್. ನಾನು ಇಲ್ಲ ಸುಮ್ನೆ ಇರೋ, ದೇವ್ರ ಇದ್ದಾನೆ, ಇವಾಗ ದೇವ್ರ ಇದ್ದಾನೆ ಅನ್ನೋದು ಪ್ರೂವ್ ಆಗಿದೆ ಸರ್. ಭಾಗ್ಯವರೇ, ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಸಣ್ಣ ಮಕ್ಕಳು ಕೂಡ ಇವತ್ತು ಕಾನೂನು ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ, ನ್ಯಾಯಾಲಯದ ವಿಚಾರಗಳನ್ನ ತಿಳ್ಕೊಳ್ಬೇಕಾಗ್ತದೆ. ಸತ್ಯ ದರ್ಶನವನ್ನ ಪವರ್ ಟಿವಿ ಇವತ್ತು ರಾಜ್ಯದ ಜನತೆ ಮುಂದಿಟ್ಟಿದೆ. ಈ ಮಾಹಿತಿಯನ್ನು ಕೂಡ ನಿಮ್ಮ ಮಗನಿಗೆ ತಿಳಿಸ್ಬಿಡಿ. ಹೌದು ಸರ್, ಹೌದು. ಇವಾಗ ಈ ತೀರ್ಮಾನ ಬಂದಿ. ಧನ್ಯವಾದ ಭಾಗ್ಯವರೇ, ಧನ್ಯವಾದ. ರಾಮನಗರದಿಂದ ಸುರೇಶ್ ಅಂತ ಸಂಪರ್ಕಕ್ಕೆ ಬಂದಿದ್ದಾರೆ. ಸುರೇಶ್ ಅವರೇ, ಈಗ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತಹ ಗ್ಯಾಂಗ್ ಈಗ ತಾವು ತೋಡಿದ ಗುಂಡಿಗೆ ತಾವೇ ಬಿದ್ದಿದ್ದಾರೆ. ಏನಂತೀರಾ ಸರ್? ಇದು ನಿಜವಾಗ್ಲೂ ಪವರ್ ಟಿವಿ ಅವರು ತುಂಬಾ ದಿನಗಳಿಂದ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರು. ಹೌದು. ಅದಕ್ಕೆ ನಿಜವಾಗ್ಲೂ ಪವರ್ ಟಿವಿ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ಆಮೇಲೆ ಇನ್ನೊಂದ್ ಏನಂದ್ರೆ, ಇಷ್ಟೆಲ್ಲ ನಡೀತಾ ಇರೋ ಸರ್ಕಾರಕ್ಕೆ ಗೊತ್ತಾಗಿಲ್ವಾ ಅಂತ. ಸರ್ಕಾರಕ್ಕೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ, ಈ ತರ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಈ ಕಾನೂನು ಸುವ್ಯವಸ್ಥೆ ಏನಾಗಿದೆ ರಾಜ್ಯದಲ್ಲಿ, ಯಾವ ಮಟ್ಟಕ್ಕಿದೆ, ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೌರವಾನ್ವಿತ ಸಿದ್ದರಾಮಯ್ಯನವರು ಇವರೆಲ್ಲ ಏನ್ ಇದ್ರ ಬಗ್ಗೆ ಒಂಚೂರು ಸ್ವಲ್ಪನೂ ಇದಿಲ್ದೆ ಈ ರೀತಿ ಮಾಡ್ತಾ ಇರೋದ್ ನೋಡಿದ್ರೆ ಆಶ್ಚರ್ಯ ಆಗತ್ತೆ. ನಮ್ಮ ಸನಾತನ ಸಂಸ್ಕೃತಿ, ಗೌರವಗಳನ್ನ, ಇತಿಹಾಸವನ್ನ, ಅದನ್ನ ಕೆಲವರು ಅದ್ರ ಮೇಲೆ ಅಪನಂಬಿಕೆ ತರಬೇಕು, ಕೆಟ್ಟ ಅಭಿಪ್ರಾಯ ತರಬೇಕು ಅನ್ನುವಂತ ಒಂದು ಮಾತಿಂದ ಇದು ಮಾಡ್ತಾ ಇರೋದು ಬಹಳ ದುರದೃಷ್ಟಕರ. ನಿಜವಾಗ್ಲೂ ಇವತ್ತು ಸುಪ್ರೀಂ ಕೋರ್ಟ್ ವಜಾ ಮಾಡಿರುವಂತದ್ದನ್ನ ನಾವು ಕೂಡ ವೈಯಕ್ತಿಕವಾಗಿ ಸ್ವಾಗತಿಸ್ತೀವಿ. ನಿಜವಾಗ್ಲೂ ಸತ್ಯಕ್ಕೆ ದಯ ಇದೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಏನಿದೆ ನಮ್ಮ ಸಂಸ್ಕೃತಿ, ಅದನ್ನ ಉಳಿಯಕ್ಕೆ ಮಾಡ್ಬೇಕು ಎಲ್ಲಾರುನು. ಮತ್ತು ಸರ್ಕಾರಗಳು ಇಂತಹವ್ರ ಬಗ್ಗೆ ಕಠಿಣವಾದಂತ ಕ್ರಮ ತಗೋಬೇಕು. ನಿಮ್ಮ ಪವರ್ ಟಿವಿ ನಿರಂತರವಾಗಿ ವಿಚಾರದಲ್ಲಿ ಬೇರೆ ಬೇರೆ ಚಾನೆಲ್ಗಳನ್ನ ನಾವು ನೋಡಿದಾಗ ಪವರ್ ಟಿವಿ ಅವರು ನೀವು ಸಚಿನ್ ಅಂತ ಅವರು, ಆಮೇಲೆ ರಾಕೇಶ್ ಶೆಟ್ಟಿ ಅವರು, ತುಂಬಾ ಜನ ಇದ್ರ ಬಗ್ಗೆ ಬಹಳ. ಮತ್ತೆ ಸುರೇಶ್ ಅವರ, ಇಲ್ಲಿ ಒಂದು ಗಮನಿಸಬೇಕಾದಂತ ವಿಚಾರ ನೋಡಿ, ಈ ಬುರುಡೆ ಗ್ಯಾಂಗ್ ವಿರುದ್ಧವಾಗಿ ನಿಮ್ಮ ಪವರ್ ಟಿವಿ ಕೂಡ ಚೀಮಾರಿ ಹಾಕಿತ್ತು. ಸುಪ್ರೀಂ ಕೋರ್ಟ್ ಹೆಂಗೆ ಚೀಮಾರಿ ಹಾಕಿದೆಯಲ್ಲ, ಇದೇ ರೀತಿಯಲ್ಲಿ ಪವರ್ ಟಿವಿ ಕೂಡ ಚೀಮಾರಿಯನ್ನು ಹಾಕಿತ್ತು. ಸತ್ಯ ದರ್ಶನವನ್ನ ರಾಜ್ಯದ ಜನತೆಗೆ ಇಂಚಿಂಚೂ ಮಾಹಿತಿಯನ್ನ ಇಟ್ಟಿದೆ. ಅಂದ್ರೆ ಆಯಾ ಸಂದರ್ಭದಲ್ಲಿ ಸಂಬಂಧಪಟ್ಟ ಹಾಗೆ
ಧನ್ಯವಾದ ಸುರೇಶ್ ಅವರೇ. ಮಾದೇವ್ ಅಂತ ಬೆಂಗಳೂರಿಂದ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮಾದೇವ್ ಅವರೇ. ನಮಸ್ಕಾರ ಸರ್. ಮಾದೇವ್ ಅವರೇ, ಮಂಜುನಾಥನ ಭಕ್ತರ ನಂಬಿಕೆಗೆ ದ್ರೋಹ ಮಾಡಿದಲ್ದೆ, ಸರ್ಕಾರದ ಕಣ್ಣಿಗೆ ಮಣ್ಣೇರ್ಚಿದಲ್ದೆ, ಸುಪ್ರೀಂ ಕೋರ್ಟಿಗೂ ಕೂಡ ಇವತ್ತು ಯಾಮಾರಿಸ್ಲಿಕ್ಕೆ ಹೋಯ್ತು ಈ ಬುರುಡೆ ಗ್ಯಾಂಗ್. ಹೌದು ಸರ್. ಎಸ್, ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಮಾತಾಡಿ. ಸುಪ್ರೀಂ ಕೋರ್ಟ್ ಯಾಮರ್ಸಿ, ಕರ್ನಾಟಕ ಸರ್ಕಾರದವ್ರನ್ನ ಯಾಮರ್ಸಿ ಇಂತ ಅಲೋಲ್ಕರ ಕೆಲಸ ಮಾಡಿದಾರಲ್ಲ ಸರ್, ಇವ್ರಿಗೆ ಎಂಟೇ ಸಪೋರ್ಟ್ ಇದೆ ಸರ್ ಮೊದ್ಲು. ಈ ತರ ಮಾಡ್ಬೋದ ಸರ್? ದೇವ್ರ ಹತ್ರನೇ ಇವ್ರು ಈ ತರ ನಾಟಕ ಆಡೋರು, ಇನ್ನ ಮನ್ಸರು ನೆಕ್ಸ್ಟ್ ನಾಟಕ ಆಡ್ತಾರೆ ಸರ್ ಇವ್ರು. ಇವ್ರನ್ನ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವ ಸರ್? ಕಲ್ಲಲ್ಲಿ ಹೊಡೆದ್ರು ಕೋಪ ಬರಲ್ವ? ಕೋಪ ಹಿಂಗಲ್ವ ಸರ್ ನಮ್ಗೆ? ಇವ್ನ ಯಾವ ರೀತಿ ಶೂಟ್ ಮಾಡ್ಬಿಡುವ ಸರ್? ಎಲ್ಲರೂ ಪಬ್ಲಿಕ್ ಅಲ್ಲಿ ನಿಲ್ಸ್ಬಿಟ್ಟು ಶೂಟ್ ಮಾಡಿದ್ರು ಸಮಾಧಾನ ಆಗಲ್ಲ ಸರ್ ಇವ್ರಿಗೆ. ಬೇರೆ ದೇಶದಲ್ಲಾಗಿದ್ರೆ ನೀವು ಹೇಳ್ದಂಗೆ ಆಗ್ತಿತ್ತು. ಎಸ್, ಬೆಂಗಳೂರಿಂದ ವಾಸುದೇವ್ ರೆಡ್ಡಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ವಾಸುದೇವ್ ರೆಡ್ಡಿ ಅವರೇ. ಧರ್ಮಸ್ಥಳದ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಬಯಲಾಗಿದೆ ಸರ್. ನೋಡಿ, ನಾನು ಹೇಳೋದಾದ್ರೆ ನನ್ನ ಅನುಭವದಲ್ಲಿ ಈ ಬುರುಡೆ ನನ್ನ ಮಕ್ಕಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಬುದ್ಧಿವಂತ ಹೆಡ್ ಕಾನ್ಸ್ಟೇಬಲ್ ಸಾಕಾಗಿತ್ತು. ಆದರೆ ಇವ್ರಿಗೆ SIT ಮಾಡಿ ಇವ್ರಿಗೆ ನೇಮಕ ಮಾಡಿ ಇವ್ರನ್ನ ವಿಚಾರಣೆ ಮಾಡೋದಕ್ಕೆ ಅವಶ್ಯಕತೆನೇ ಇರಲಿಲ್ಲ. ಯಾಕಂದ್ರೆ ಈಗ ಹುಟ್ಟಿದವರಲ್ಲ ಇವರು, ಹಿಂದೆನೂ ಇದ್ರು ಧರ್ಮಸ್ಥಳದಲ್ಲಿ ಇದೇ ಗ್ಯಾಂಗ್. ಇವ್ರು ಈಗ ಹುಟ್ಟಿ ಹೊಸದಾಗಿ ಇವ್ರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ SIT ಬೇಕಾಗಿಲ್ಲ. ಇವ್ರನ್ನ ಒದ್ದು ಒಳಗಾಕೋದೊಂದೇ ಬಿಟ್ರೆ ಬೇರೆ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಪವರ್ ಟಿವಿ ಮೊದಲಿಂದಾನೇ ಹೇಳ್ಕೆ ಬಂತಿದ್ದು ಬುರುಡೆ ಗ್ಯಾಂಗ್ ಇದು ನಿಜವಾಗ್ಲೂ ನನಗೂ ಅನಿಸ್ತು ಇವ್ರು ಹೇಳೋದ್ರಲ್ಲಿ ಪ್ರತಿಯೊಂದು. ಇವ್ರು ಯಾರಿಗೋಸ್ಕರ, ಇವ್ರ ಸಂಬಂಧಿಕರ, ಸತ್ತವ್ರ ಸಂಬಂಧಿಕರ, ಜ್ಯೋತಿಯವ್ರ ಸಂಬಂಧಿಕರ, ಮತ್ತೊಂದು ಇವ್ರಿಗೆಲ್ಲ ಪ್ರತಿ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇವ್ರು ಇದ್ದೇ ಇರ್ತಾರೆ ಇಂಥವ್ರು ಗ್ಯಾಂಗ್. ಓಕೆ, ಧನ್ಯವಾದ. ಮಣಿಕಂಠ ಅಂತ ಚನ್ನಪಟ್ಟಣದಿಂದ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಮಣಿಕಂಠ ಅವರೇ. ಇವತ್ತು ಷಡ್ಯಂತ್ರ ಗ್ಯಾಂಗ್ನ ಮುಖವಾಡ ಈಗ ಕಳಚಿ ಬಿದ್ದಿದೆ. ಸಾಕಷ್ಟು ಜನ ಈಗ ಕರೆ ಮಾಡ್ತಾ ಇದ್ದಾರೆ ಮತ್ತು ಸಾಕಷ್ಟು ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಒಂದು ನ್ಯಾಯಾಂಗ ವ್ಯವಸ್ಥೆನೇ ಬುಡಮೇಲು ಮಾಡಲಿಕ್ಕೆ ಹೊರಟಿದ್ದಂತಹ ಗ್ಯಾಂಗ್ ಸರ್ಕಾರದ ಕಣ್ಣಿಗೂ ಮಣ್ಣೇರ್ಚಿತು, ಭಕ್ತರ ಭಾವನೆಗೆ ಧಕ್ಕೆ ತಂತು. ಮತ್ತು ಏನು ಇದು ಇಷ್ಟೊಂದೆಲ್ಲ ಒಂದು ಸ್ವಾರ್ಥ ಯಾಕೆ ಇವರಿಗೆ? ಬರೀ ಒಂದು ಹಣ ಮಾಡಬೇಕು, ಪಬ್ಲಿಸಿಟಿ ಮಾಡ್ಕೋಬೇಕು. ಇದು ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕ್ಬಿಟ್ಟಿದೆ. ಇದರಲ್ಲಿ ಪಬ್ಲಿಕ್ ಲಿಟಿಗೇಷನ್